ದ್ವಿತೀಯ ಪಿಯು ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ಕೀರ್ತಿ ಪತಾಕೆ ಆರಿಸಿದ ಶ್ರೀ ಸಾಯಿ ಪಿಯು ಕಾಲೇಜಿನ ವಿದ್ಯಾರ್ಥಿ ಮದನ್. ಜಿಲ್ಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗೆ ಸನ್ಮಾನಿಸಿ ಅಭಿನಂದಿಸಿದ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್. ಇತ್ತೀಚೆಗೆ ಪ್ರಕಟವಾದ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಬೇತಮಂಗಲದ ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನ ವಿದ್ಯಾರ್ಥಿ ಮದನ್ ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ ಮೂಲಕ ಜಿಲ್ಲೆಯ ಕೀರ್ತಿ ಪತಾಕೆಯನ್ನ ಆರಿಸಿದ್ದಾರೆ. ಈ ಅಮೋಘ ಸಾಧನೆಯನ್ನ ಗುರುತಿಸಿ ಖ್ಯಾತ ಸಮಾಜ ಸೇವಕರು ಸಿಎಂಆರ್ ಶ್ರೀನಾಥ್ ರವರು ವಿದ್ಯಾರ್ಥಿಯನ್ನ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಕೊತ್ತೂರು ಸಮೀಪದ ಶ್ರೀ ಸಾಯಿ ಪಿಯು ಕಾಲೇಜಿಗೆ ಭೇಟಿ ನೀಡಿದ ಸಮಾಜ ಸೇವಕ ಸಿಎಂಆರ್ ಶ್ರೀನಾಥ್ ರವರು ಮದನ್ಗೆ ಸಿಹಿ ತಿನ್ನಿಸಿ ಶಾಲು ಹೊದಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಮದನ್ ರವರ ಸಾಧನೆಯನ್ನ ಕೊಂಡಾಡಿದರು. ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಅಧ್ಯಯನದ ಮೂಲಕ ಮದನ್ ರವರು ರಾಜ್ಯ ಮಟ್ಟದಲ್ಲಿ 4ನೇ ಸ್ಥಾನ ಪಡೆದಿದ್ದು, ಗ್ರಾಮೀಣ ಭಾಗದ ಪ್ರತಿಭೆಗಳು ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಮದನ್ ರವರು ಸಾಕ್ಷಿಯಾಗಿದ್ದಾರೆ. ಶ್ರೀ ಸಾಯಿ ಪಿಯು ಕಾಲೇಜಿನ ಉತ್ತಮ ಶೈಕ್ಷಣಿಕ ವಾತಾವರಣ ಮತ್ತು ಅಧ್ಯಾಪಕರ ಮಾರ್ಗದರ್ಶನವು ಈ ಯಶಸ್ಸಿನ ಪ್ರಮುಖ ಪಾತ್ರ ವಹಿಸಿದೆ ಎಂದು ಸಿಎಂಆರ್ ಶ್ರೀನಾಥ್ ರವರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾಲೇಜು ಅಧ್ಯಕ್ಷ ಸತೀಶ್ ರೆಡ್ಡಿ, ಪ್ರಾಂಶುಪಾಲರು ತೇಜಸ್ವಿನಿ ಸತೀಶ್ ರೆಡ್ಡಿ, ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಸೇರಿದಂತೆ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಿಮ್ಗೆಲ್ಲ ಒಂದು 3-4 ಡೇಸ್ ಇಂದ ಗೊತ್ತಾಗ್ತಾ ಇರೋ ವಿಚಾರನೆ. ಬಟ್ ನಮ್ಗೊಂದು ಖುಷಿ ಏನಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ಒಂದು ಟ್ಯಾಲೆಂಟ್ ಅನ್ನ ಗುರುತಿಸಿ ಇವತ್ತು ಕೋಲಾರದಿಂದ ಒಂದು ದೊಡ್ಡ ವ್ಯಕ್ತಿ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಸರ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಏರಿಯಾ ಕಾಲೇಜು ಸಾಕು ಏನು ಓದುವುದು ಅನ್ನೋದು ಇಲ್ದಿರ ಆ ಒಂದು ರ್ಯಾಂಕ್ ಸ್ಟೂಡೆಂಟ್ ಅನ್ನ ಗುರುತಿಸಿ ಇಲ್ಲಿವರೆಗೂ ಬಂದಿದ್ದಾರೆ. ಸೊ ನಾಳೆ ನೀವು ಅಷ್ಟೇ ಆ ಮದನ್ ಪ್ಲೇಸ್ ಅಲ್ಲಿ ಸರ್ ಹೇಳ್ದಂಗೆ ಅಟ್ಲೀಸ್ಟ್ ಒಂದು 10 ಜನ ಆದ್ರೂ ಬರಲೇಬೇಕು. ಒಂದು ಬಂದ್ರೆ ಏನಂದ್ರೆ ಒಂದು ಕಾಲೇಜ್ಗೂ ಒಂದು ವ್ಯಾಲ್ಯೂ, ಮತ್ತೆ ನಿಮ್ಮ ಮನೆಗೂ ಅಷ್ಟೇ. ನಿಮ್ಮ ಮನೆಯನ್ನ ನೀವನ್ನ ಗುರುತಿಸ್ಕೊಳ್ಳಕ್ಕೆ ನಿಮ್ಗೆ ಒಂದೇ ಒಂದು ಚಾನ್ಸ್ ಇರೋದು ಯಾವ್ದಂದ್ರೆ PUC ಮಾರ್ಕ್ಸ್. ಯಾಕಂದ್ರೆ ಡಿಗ್ರಿ, ಇಂಜಿನಿಯರಿಂಗ್, PG ಮಾರ್ಕ್ಸ್ಗಳಲ್ಲಿ ಗುರುತಿಸಕ್ ಆಗೋದಿಲ್ಲ. ಸೊ ವೇರ್ ಯು ಆರ್ ಅಂತ ನಾವು ಕ್ವಶನ್ ಮಾರ್ಕ್ ಮಾಡ್ಕೊಂಡ್ರೆ, ಇಲ್ಲ ನಾವು ಯಾರು ಎಲ್ಲಿದ್ದೀವಿ ಅಂತ ಕ್ವಶನ್ ಮಾರ್ಕ್ ಮಾಡ್ಕೊಂಡ್ರೆ ನಮ್ಮನ್ನ ನಾವು ತೋರಿಸ್ಕೋಬೇಕು. ನಮ್ಮ ಮನೆತನವನ್ನ ಒಂದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ತೋರಿಸ್ಕೋಬೇಕು ಅಂದ್ರೆ ನಮ್ಗೆ ಆಪ್ಷನ್ ಸಿಗೋದು ಓನ್ಲಿ ಇನ್ ದ PU, ಸೆಕೆಂಡ್ PU. ಸೊ ಅದರ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಇಲ್ಲಿ ಆಲ್ಮೋಸ್ಟ್ ನಮ್ಮ ಎಲ್ಲ ಮಕ್ಕಳು ನೆಕ್ಸ್ಟ್ ಸ್ಟೇಟ್ ಲೆವೆಲ್ ಮಾಡುವಂತ ಒಂದು ಮಕ್ಕಳೇ ಇದ್ದಾರೆ. ಜಸ್ಟ್ ನೀವು ಒಂದು ಬಿಗ್ ಕ್ವಶನ್ ಮಾರ್ಕ್, ಯಾಕೆ ನನ್ನ ಕೈಯಿಂದ ಆಗಲ್ಲ ಅನ್ನೋ ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ನಾನು ಏನು ಅಂತ ನಮ್ಮ ಡಿಸ್ಟ್ರಿಕ್ಟ್ ಸ್ಟೇಟ್ಗೆ ನನ್ನ ಹೆಸರು ಇವತ್ತು ಮದನ್. ಯಾವ ಪೇಪರ್ ನೋಡಿದ್ರು ಮದನ್, ಯಾವ ಪೇಪರ್ ಆದ್ರೂ ನೋಡಿ, ಯಾ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯಾರ ಬಾಯಲ್ಲಿ ನೋಡಿದ್ರು ಮದನ್ 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 ಮದನ್. ಯಾಕೆ ಮದನ್ ಒಬ್ಬರಿಗೆ ಸಾಧ್ಯನಾ? ನಮ್ಗೆ ಆಗಲ್ವಾ? ಕ್ವಶನ್ ಮಾರ್ಕ್ ಮಾಡಿ 100% ನಿಮ್ಮಲ್ಲಿ ಈ ಸರಿ ಕೂಡ ಸರ್ ನಮ್ಗೊಂದು ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸ್ಟೇಟ್ ಅಲ್ಲಿ ಈ ಕಮಿಂಗ್ ಇಯರ್ ಕೂಡ. ಆ ಟ್ಯಾಲೆಂಟ್ ನಿಮ್ಮಲ್ಲಿ ಇದೆ, ನಾವೇ ಫೈಂಡ್ ಔಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗಲ್ವಾ ಅಲ್ವಾ? ಸೊ ಆಲ್ ದಿ ಬೆಸ್ಟ್. ನೀವು ಒಂದು ಮದನ್ ಆಗಿ, ಓಕೆನಾ ಸರ್? ಥ್ಯಾಂಕ್ ಯು ಸರ್. ಮೇಡಮ್ ಅವರು ಹೇಳಿದಂಗೆ ಒಂದು ಸಂಭ್ರಮಾಚರಣೆ ಕಳೆದ 3 ದಿನದಿಂದ ನಡೀತಾ ಇದೆ. ಅದು ಕೆಲವು ಕಾಲೇಜುಗಳು, ಕೆಲವು PU ಮತ್ತು ಕೆಲವು PG ಕಾಲೇಜುಗಳು ಮಾತ್ರ. ಅಂತ ಒಂದು ಸಂಭ್ರಮಾಚರಣೆ ಕೋಲಾರದ ಚಿನ್ನದ ಗಣಿ ತಾಲೂಕಿನ ಬೇತಮಂಗಲ ಹೋಬಳಿಯ ಗ್ರಾಮೀಣ ಭಾಗದಲ್ಲಿ ಶ್ರೀ ಸಾಯಿ PU ಮತ್ತು ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿ, ನಿಮ್ಮಗಳ ವಿದ್ಯಾರ್ಥಿ, ನಿಮ್ಮ ಸೋದರ ಮಿತ್ರ ಮದನ್ ಅಂತಕ್ಕಂಥ ಒಂದು ವಿದ್ಯಾರ್ಥಿನ ಏನಿವತ್ತಿನ ದಿವಸ ಅವರು 4ನೇ ರ್ಯಾಂಕ್ ಬಂದಿದ್ದಾರೆ. ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ 4ನೇದು ಮತ್ತು ಜಿಲ್ಲೆಗೆ 1ನೇ ಸ್ಥಾನ ವಿಜ್ಞಾನ ವಿಭಾಗದಲ್ಲಿದ್ದಾರೆ. ಅವ್ರನ್ನ ನಮ್ಮ ಪ್ರೀತಿಯಿಂದ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮಾಡೋದ್ರ ಮೂಲಕ ಅದನ್ನು ಮತ್ತಷ್ಟು ಪ್ರೋತ್ಸಾಹಿಸುವ ಜೊತೆಲಿ ಅದನ್ನು ಸ್ಫೂರ್ತಿಗೊಂದು ನೀವು ಕೂಡ ಒಂದು ದೊಡ್ಡ ಮಟ್ಟದ ಸಾಧನೆ ಮಾಡುವ ನಿಟ್ಟಿನಲ್ಲಿ ಏನು ನನ್ನ ಒಂದು ಅಭಿಲಾಷೆ ಇತ್ತು, ಆ ಸಮಯಕ್ಕೆ ಈ ಒಂದು ನಿಮ್ಮ ಸಂಸ್ಥೆಯ ಗುರು ಕೂಡ ನಾನು ಭೇಟಿ ಮಾಡಿದಾಗ ನಮಗೂ ಭಾಳ ಸಂತೋಷ ಆಯಿತು, ಭಾಳ ಹೆಮ್ಮೆ. ನಮ್ಮ ಒಂದು ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿ ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ಅವ್ರನ್ನ ನಾನು ಗೌರವಿಸಬೇಕು ಅಂತ. ಮೇಡಮ್ ಅವರಂದರು ನಾವು ಇಲ್ಲೇ ಕರ್ಕೊಂಬರೋದಾ ಅಂತ. ಬೇಡ ನಾನು ಶಾಲೆಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದೆ. ಅಂಥ ಒಂದು ಸಂದರ್ಭ ಬಂದಾಗ ಏನಿವತ್ತು ವೇದಿಕೆ ಮೇಲೆ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರಾದ ಸತೀಶ್ ರೆಡ್ಡಿ ಅವರು, ಹಾಗೆ ಯಲ್ದೂರು, ಶ್ರೀನಿವಾಸಪುರ ತಾಲೂಕು ಯಲ್ದೂರು ಹೋಬಳಿಯ ಶ್ರೀನಿವಾಸ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಮುಖ್ಯಸ್ಥರಾದ ರವೀಂದ್ರನಾಥ್ ಅವರು, ಮತ್ತು ಈ ಭಾಗದ ಮುಖಂಡರು ಮತ್ತು ಸಂಸ್ಥೆಯ ಮುಖ್ಯಸ್ಥರಾದಂಥ ಮಂಜೂಸ್ ಅವರು, ನನ್ನ ಗೌರವಾನ್ವಿತ
ಉಪನ್ಯಾಸಕರು, ಹಾಗೆ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು, ಜೊತೆಗೆ ಮಾಧ್ಯಮ ಮಿತ್ರರಿಗೆ ಸಂದರ್ಭ ಶುಭ ಕೋರ್ತಾ, ಶಿಕ್ಷಣ ಮೊದಲು ನಾವು ಹುಡ್ಕೊಂಡು ಹೋಗ್ಬೇಕಿತ್ತು ನಗರ ಪ್ರದೇಶಗಳಿಗೆ. ಮೊದಲು ಮೈಸೂರು ಅಂತ ಒಂದು ಯೂನಿವರ್ಸಿಟಿ, ತದನಂತರ ಬೆಂಗಳೂರು, ಆಮೇಲೆ ಜಿಲ್ಲಾ ಕೇಂದ್ರ, ಹಾಗೆ ತಾಲೂಕು, ಇವತ್ತು ಹೋಬಳಿ ಎಲ್ಲ ಗ್ರಾಮ ಮಟ್ಟದಲ್ಲಿ ನಿಮ್ಮ ಮನೆ ಬಾಗಿಲಿಗೆ, ನಿಮ್ಮ ಮನೆ ಬಳಿ ಬಂದು ಗುಣಮಟ್ಟದ ಶಿಕ್ಷಣ ಕೊಡ್ತಿರತಕ್ಕಂಥ ಒಂದು ಖಾಸಗಿ ಸಂಸ್ಥೆಗಳಲ್ಲಿ ಅತ್ಯುತ್ತಮವಾದಂಥ ಒಂದು ತಂಡ, ಒಂದು ಯುವಕರ ತಂಡ ನಿಮ್ಮನ್ನೆಲ್ಲಾನು ಅತ್ಯುತ್ತಮವಾದ ಒಂದು ರೀತಿಯಲ್ಲಿ ಪ್ರಬುದ್ಧ ಮತ್ತು ಉತ್ತಮ ವಿದ್ಯಾರ್ಥಿಗಳನ್ನು ಮಾಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನು ಇವತ್ತು ದಿವಸ ನೀವು ಮನೆ ಬಾಗಿಲು ನಿಮ್ಮ ಸ್ಥಳೀಯಕ್ಕೆ ಬಂದಿರ್ತಕ್ಕಂಥ ಸಾಯಿ ಸಂಸ್ಥೆ ದೊಡ್ಡ ಮಟ್ಟದ ಒಂದು ಬೃಹತಾಕಾರವಾಗಿ ಬೆಳೀತಾ ಇದೆ. ಕೇವಲ 5 ವರ್ಷಕ್ಕೆ ಇಷ್ಟು ಮಟ್ಟದ ದೊಡ್ಡ ಸಾಧನೆ ಆಗ್ತದೆ ಅಂದರೆ ಇನ್ನು ಮುಂದಿನ ದೊಡ್ಡ ಮಟ್ಟದ ಒಂದು ಭವಿಷ್ಯ ಇರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂತಕ್ಕಂಥದ್ದು ದೊಡ್ಡ ಮಾತು ಮತ್ತು ಹೆಗ್ಗಳಿಕೆ ವಿಚಾರ. ಹಾಗೆ ಏನಿವತ್ತು ನಿಮ್ಮ ಸೋದರ ಮಿತ್ರ ಮದನ್ ನೀವೆಲ್ಲ ರೈತ ಕುಟುಂಬಗಳಿಂದ ಬಂದಿರ್ತೀರಿ, ಹಲವಾರು ಮಂದಿ ರೈತರ ಮಕ್ಕಳೇ ಇದ್ದೀರಿ, ನಿಜನಾ? ಕನ್ನಡ ಮಾತಾಡ್ತಿರಲ್ಲ? ಗಡಿ ಭಾಗ ಆದ್ರಿಂದ ಹಲವಾರು ವಿದ್ಯಾರ್ಥಿಗಳು ತೆಲುಗು ಭಾಷಿಕರಿಂದ ಬಂದಿರ್ತೀರಿ, ಮನೆ ಕೂಡ ತೆಲುಗು ಮಾತನಾಡ್ತಾ ಇರ್ಬೋದು. ಆದರೂ ಸಹ ನಮ್ಮ ಕೋಲಾರ ಜಿಲ್ಲೆಯವರಾದ್ರಿಂದ ಹೆಮ್ಮೆಯ ವಿದ್ಯಾರ್ಥಿಗಳು ಅಂತಕ್ಕಂಥ ಹೆಮ್ಮೆಯಿಂದ ಹೇಳಿಕೊಳ್ತಕ್ಕಂಥದ್ದು. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ಗಣಿಯಿಂದ ಹಿಡಿದು ಹಲವಾರು ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಒಂದು ಸಂಪನ್ಮೂಲ ನಿಧಿನೇ ಇಲ್ಲಿದೆ. ಹೇಳ್ಬೋದಾ? ಏನು ಒಂದು ವಿಶೇಷತೆ ಕೋಲಾರಲ್ಲಿ ಯಾವ್ಯಾವ ಉತ್ಪನ್ನಗಳು, ಕೃಷಿ ಉತ್ಪನ್ನಗಳು ಹೇಳ್ತೀರಾ? ಏನು ನಾವು ಹೆಚ್ಚು ಪ್ರಸಿದ್ಧ ಹೊಂದಿರ್ತಕ್ಕಂಥ ಕೋಲಾರ ಜಿಲ್ಲೆಯಲ್ಲಿ ಪ್ರಸಿದ್ಧ ಹೊಂದಿರ್ತಕ್ಕಂಥ ಕೃಷಿ ಉತ್ಪನ್ನಗಳು, ಹಣ್ಣು ತರಕಾರಿಗಳು ಯಾವ್ದು ಹೇಳ್ತೀರಾ? ಆಮೇಲೆ ಮಾವು, ನಂತರ ಹೈನುಗಾರಿಕೆ, ಊಟೋದ್ಯಮ ಗೊತ್ತಲ್ಲ, ಕೋಳಿ, ಮೊಟ್ಟೆ ಹೆಚ್ಚಿರ್ತಕ್ಕಂಥದ್ದು. ಜೊತೆಗೆ ನೀವೆಲ್ಲ ಹೇಳಿದಂಗೆ ರೇಷ್ಮೆ, ಮಾವು, ಏಷ್ಯಾದಲ್ಲೇ ದೊಡ್ಡ ಮಟ್ಟದ ಒಂದು ವ್ಯವಸ್ಥೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೊಡ್ಡ ಮಟ್ಟದ ಮಾರುಕಟ್ಟೆ, ಟೊಮೆಟೊ, ಅದರಲ್ಲಿ ಹೆಚ್ಚು ಕೃಷಿ ಎಲ್ಲೂ ಕೂಡ ನಮ್ಮ ವಿಶೇಷದಲ್ಲಿ ವಿಶೇಷ. ಇಂಥ ಒಂದು ವಿಶೇಷ ಜಿಲ್ಲೆಯಲ್ಲಿ ಶಿಕ್ಷಣದಲ್ಲಿ ನಾವೇನು ಕೊರತೆ ಇಲ್ಲ ಅಂತೇಳಿ ಅತಿ ಹೆಚ್ಚು IAS KS ಆಫೀಸರ್ ತರ ಆಗಿರ್ತಕ್ಕಂಥ ಕೋಲಾರ ಜಿಲ್ಲೆಯವರು, ವಕೀಲರು ಹೆಚ್ಚು ಇರ್ತಕ್ಕಂಥ ಬೆಂಗಳೂರು ಹೈಕೋರ್ಟಲ್ಲಿ ಇರ್ತಕ್ಕಂಥ ವಕೀಲರು ಕೂಡ ಕೋಲಾರದವರಾಗಿದ್ದಾರೆ. ಅದಕ್ಕಿಂತ ಮುಂದುವರೆದು ಇತ್ತೀಚೆಗೆ ಕಳೆದ 2025-26 UPSCಯಲ್ಲಿ ಇರ್ತಕ್ಕಂಥದ್ದು 24 ಜನ ಆಯ್ಕೆ ಆಗಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿ. ಅದರಲ್ಲಿ ಅತಿ ಹೆಚ್ಚು ಒಂದೇ ಜಿಲ್ಲೆಯಲ್ಲಿ 5 ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರೋದು ಕೂಡ ಕೋಲಾರ ಜಿಲ್ಲೆಯಲ್ಲಿ. ಅದು ನಮ್ಮ ಸೋದರ ಮಿತ್ರರು, ನಿಮ್ಮ ಅಣ್ಣಂದ್ರೆ ಇರ್ತಾರೆ. ಅಂಥ ಒಂದು ಹೆಗ್ಗಳಿಕೆಯ ಜಿಲ್ಲೆಯಲ್ಲಿ ನೀವೆಲ್ಲ ಇದ್ರಿ, ನಾವು ಕೂಡ ಹುಟ್ಟು ಬೆಳೆದ್ವಿ. ಅಂಥ ಒಂದು ಜಿಲ್ಲೆಯಲ್ಲಿ ನಾವು ಹುಟ್ಟು ಬೆಳೆದಿರ್ತಕ್ಕಂಥ ನಾವು ಧನ್ಯರು, ನಾವು ಪುಣ್ಯವಂತರು. ಅಂಥ ಒಂದು ಜಿಲ್ಲೆಯಲ್ಲಿ ನಾವೆಲ್ಲ ಹುಟ್ಟಿದ್ವಿ. ಅದು ವಿಶೇಷವಾಗಿ ನಿಮ್ಮ ಒಂದು KGF ತಾಲೂಕಿನ ಏನು ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಇತರೆ ಚಟುವಟಿಕೆಗಳು ಅಂದರೆ ಸೃಜನಶೀಲ ಹವ್ಯಾಸಗಳನ್ನು ನಿಮಗೆ ತುಂಬಿಸೋದ್ರ ಮೂಲಕ, ಅಂದರೆ ಸೃಜನಶೀಲ ಹವ್ಯಾಸಗಳು ಅಂದರೆ ಕಲೆ, ಸಾಹಿತ್ಯ, ಕ್ರೀಡೆ, ಚರ್ಚಾ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಎಲ್ಲೂ ಕೂಡ ಶಿಕ್ಷಣ ಜೊತೆಯಾಗಿ ನಿಮಗೆ ಅದನ್ನ ಆ ಜ್ಞಾನ ನೀವು ತುಂಬಿಸ್ತಾ ಅತ್ಯುತ್ತಮವಾದ ವಿದ್ಯಾರ್ಥಿಗಳು ಮಾಡೋ ನಿಟ್ಟಿನಲ್ಲಿ 5 ವರ್ಷಗಳಲ್ಲಿ ಇಂಥ ದೊಡ್ಡ ಮಟ್ಟದ ಸಾಧನೆ ಸುಲಭವಾದ ಮಾತಲ್ಲ. ಅದೊಂದು ನಮ್ಮ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಒಂದು ತಂಡ ನಮಗೆ ಒಂದು ತ್ಯಾಗ ಮತ್ತು ಸಮರ್ಪಣೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲ ಗಮನಿಸಬೇಕು. ತಾಲೂಕು ಜಿಲ್ಲಾ ಕೇಂದ್ರ ನಮ್ಮ ಕೋಲಾರ ಸಹ ನಾವು ಹುಟ್ಟಿ ಬೆಳೆದಂತ ಒಂದು ಜಿಲ್ಲೆ ಆದ್ರಿಂದ ಜಿಲ್ಲೆಯಲ್ಲಿ ಇವತ್ತು 3 ಜನ 4ನೇ ರ್ಯಾಂಕ್ ಅಂದ್ರೆ ರಾಜ್ಯದಲ್ಲೇ 4ನೇ ರ್ಯಾಂಕ್ ವಿಜ್ಞಾನ, ವಾಣಿಜ್ಯ ಮತ್ತು ಕಲಾ ವಿಭಾಗದಲ್ಲಿ ಎಲ್ಲ 596 ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಕೋಲಾರದ ಮಹಿಳಾ ಸಂಘದ ವಿದ್ಯಾರ್ಥಿನಿ ಚಿರಂತನ ಅಂತಕ್ಕಂಥದ್ದು. ಹಾಗೆ ಇವತ್ತು ವಿಜ್ಞಾನ ವಿಭಾಗದಲ್ಲಿ ಏನು KGFನ ಕೋಲಾರ ಜಿಲ್ಲೆಯ ಗಡಿ ಭಾಗದಲ್ಲಿ ರೈತಾಪಿ ಕುಟುಂಬಗಳಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕಡು ಬಡತನದಿಂದ ತೊಂದರೆ ಇಲ್ಲದಂತ ರೀತಿಯಲ್ಲಿ ತಾಯಿ ಕೇವಲ ಒಬ್ಬ ಸಾಮಾನ್ಯ ಟೈಲರ್ ಉದ್ದಿಮೆ ಮಾಡಿಕೊಂಡು ಅದರಿಂದ ಮಕ್ಕಳನ್ನ ಬೆಳೆಸೋದ್ರ ಮೂಲಕ 2ನೇ ಮಕ್ಕಳು ಇಲ್ಲೇ ವಿದ್ಯಾರ್ಥಿ ಆಗಿದ್ದು ಆತ ಕೂಡ ರ್ಯಾಂಕ್ ಬಂದಿರ್ತಕ್ಕಂಥ ಕೇಳ್ಪಟ್ಟೆ. 2ನೇ ವಿದ್ಯಾರ್ಥಿ ಮದನ್ ಅಂತಕ್ಕಂಥ ವಿದ್ಯಾರ್ಥಿ
ಅಂದರೆ 656 ಪಡೆದು ಜಿಲ್ಲೆಗೆ ವಿಜ್ಞಾನ ವಿಭಾಗ ಪ್ರಥಮ ಸ್ಥಾನ, ರಾಜ್ಯಕ್ಕೆ 4ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ನಾವು ಕೇವಲ ಕೋಲಾರದವನ್ನೆಲ್ಲ, ಕೋಲಾರ ಜಿಲ್ಲೆಯ ಸಮಸ್ತ ಪ್ರಜ್ಞಾವಂತ ಸಮಾಜಮುಖಿ ವ್ಯಕ್ತಿಗಳ ಹೆಮ್ಮೆಯ ಗುರುತರ ಒಂದು ವಿಷಯ. ಹಾಗಾಗಿ ಕಳೆದ ಬಾರಿ ಈ ವಿಷಯ ಕೊಟ್ಟಾಗ ನಾನು ಕೂಡ ಬಹಳ ಖುಷಿ ಪಟ್ಟೆ. ಇಲ್ಲಿ ಅದು ಕೇವಲ 5 ವರ್ಷದ ಸಂಸ್ಥೆ ಇದೆ, 5 ವರ್ಷದ ಒಂದು ಎಳೆಕೂಸು ಅಂತ ಹೇಳ್ಬೋದು. ಅಂತ ಒಂದು ಸಂಸ್ಥೆಯಲ್ಲಿ ಸತೀಶ್ ರೆಡ್ಡಿ ಅವರು, ಅವರ ಒಂದು ತಂಡ, ಯುವಕರ ತಂಡ, ಸಮಾನ ಮನಸ್ಸಿನ ತಂಡ ಒಂದು ಶಿಕ್ಷಣ ಸಂಸ್ಥೆ ಮಾಡ್ಬೇಕಂತ ಹೇಳಿ ದೊಡ್ಡ ಮಟ್ಟದ ಒಂದು ಪ್ರಯತ್ನದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಗಡಿ ಭಾಗದಲ್ಲಿ ಬಡ ಮಕ್ಕಳನ್ನ, ವಿಶೇಷವಾಗಿ ರೈತಾಪಿ ಮಕ್ಕಳನ್ನ ಕೂರಿಸಿ ಅವ್ರ ಮಕ್ಕಳನ್ನ ಅವ್ರ ಪರ್ಸೆಂಟೇಜ್ ನೋಡೋದಲ್ಲ. ಹಿಂದೆ SSLC ಏನ್ ಬರ್ದಿದ್ರು ಅಥವಾ ಏನ್ ಪರ್ಸೆಂಟೇಜ್ ಮುಖ್ಯ ಅಲ್ಲ, ಆ ವಿದ್ಯಾರ್ಥಿಗಳನ್ನ ನಾವು ಪ್ರತಿಭೆ ಮುಗಿಸ್ಬೇಕಂತ ಹೇಳಿ ಅವರೆಲ್ಲರೂ ಕರ್ಕೊಂಡು ಬಂದಿರೋ ಈ ಶಾಲೆಯಲ್ಲಿ ಓದಿಸೋದ್ರ ಮೂಲಕ ಕಡಿಮೆ ಏನು ಫೀಸು ಮತ್ತೆ ಜೊತೆಗೆ ಅತ್ಯುತ್ತಮದ ಗುಣಾತ್ಮಕ ಒಂದು ಶಿಕ್ಷಣ. ನಾನು ಕೇಳ್ಪಟ್ಟೆ, ಒಂದು ಮೊಬೈಲ್ ಕೂಡ ಅವ್ರಿಗೆ ಒಳಗೆ ಎಂಟ್ರಿ ಇಲ್ಲ, ತಂದ್ರು ಕೂಡ ಆಫೀಸಲ್ಲಿ ಇಟ್ಟು ಹೋಗ್ಬೇಕಂತ. ಇವತ್ತು ಮೊಬೈಲ್ ಇಂದಾನೇ ವಿದ್ಯಾರ್ಥಿಗಳು ಹಾಳಾಗ ದಾರಿ ತಪ್ತಾ ಇರೋದ್ರಿಂದ ಮೊಬೈಲ್ನೇ ಕೊಡದೆ ಮೊದಲನೇದಾಗಿ ಮೊಬೈಲ್ ಇಟ್ಟು ಅದು ತಿಳಿಯಾಗಿ ಒಂದು ಒಂದು ವಿಷಯನ ಫ್ರೀಯಾಗಿ ಬಂದು ಕೂರ್ಬೇಕು ಶಾಲೆಯಲ್ಲಿ ಅಂತ ವಿಚಾರ. ಅದು ಕೂತು ಮತ್ತೆ ಅತ್ಯುತ್ತಮ ಅಂತ ಗುಣಮಟ್ಟದ ಶಿಕ್ಷಣ ಏನ್ ನೀಡ್ತಾ ಇದ್ದಾರೆ. ಇದು ಸ್ಪರ್ಧೆ ಕೋಲಾರ ಜಿಲ್ಲೆಯಲ್ಲಿ ಇಡೀ ವಾಸ್ತವ ರಾಜ್ಯ ಮಟ್ಟದ ಒಂದು ಪೈಪೋಟಿ ರೀತಿಯಲ್ಲಿ ಸಹ ಶಿಕ್ಷಣ ನೀಡ್ತಾ ಇದೆ. ಜೊತೆಯಾಗಿ ಅತ್ಯುತ್ತಮವಾದ ರ್ಯಾಂಕ್ ಕೂಡ ಪಡಿತಾ ಇರ್ತಕ್ಕಂಥ ಹೆಮ್ಮೆ ಸಂಗತಿ. ಕೇವಲ ಅಂಕಗಳ ಜೊತೆಯಾಗಿ ಎಲ್ಲಾ ಕ್ಷೇತ್ರಗಳು ಕೂಡ, ಅಂದ್ರೆ ಕಲೆ, ಸಾಹಿತ್ಯ, ಕ್ರೀಡೆ ಎಲ್ಲಾ ವಿಭಾಗದಲ್ಲೂ ಕೂಡ ಗುಣಾತ್ಮಕ ಒಂದು ಶಿಕ್ಷಣ ನೀಡ್ತಾ ಇದೆ, ಚಟುವಟಿಕೆ ನೀಡ್ತಾ ಇದೆ. ಇದರ ಭಾಗವಾಗಿ ಇವತ್ತು ದಿವಸ ಈ ಒಂದು ಶಾಲೆಯಲ್ಲಿ ನಾನು ಬಂದು ಆ ಮಗುವಿಗೆ ಒಂದು ಗೌರವ ಮಾಡ್ಬೇಕಂತ ನಾನು ಇಷ್ಟಪಟ್ಟು ಕೇಳಿ, ಮತ್ತೆ ಅವರು ಕೂಡ ಬನ್ನಿ ಸರ್ ದಯವಿಟ್ಟು ಬರ್ಬೇಕು ಅಂತ ನಾನು ಕೂಡ ಹೆಮ್ಮೆಯಿಂದ ಬಂದೆ. ಇಲ್ಲಿ ನಮ್ಮ ಒಂದು ಕೋಲಾರ ಜಿಲ್ಲೆಯ ಪ್ರತಿಭೆಗಳನ್ನ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಶಾಲೆಯನ್ನು ಮಾಡ್ತಾ ಇದೆ. ಜೊತೆಗೆ ಸಮಾಜದ ಏನು ಒಂದು ಪ್ರಜ್ಞಾವಂತ ಸಮಾಜದ ಒಂದು ಜವಾಬ್ದಾರಿ ಇರ್ತಕ್ಕಂಥ ನಾಗರಿಕರ ಜವಾಬ್ದಾರಿ ಆಗಿರೋದ್ರಿಂದ ಎಲ್ಲರೂ ಕೂಡ ಗುರುತಿಸಿ ದೊಡ್ಡ ಮಟ್ಟದ ಸಾಧನೆ ಮಾಡುವ ಮೂಲಕ ಯಶಸ್ಸಾಗಬೇಕು. ಏನು ಕಳೆದ ಬಾರಿ 5 ವಿದ್ಯಾರ್ಥಿಗಳು ಇವತ್ತು ದಿವಸ UPSC ಸೆಲೆಕ್ಟ್ ಆಗಿದ್ದಾರೆ. ಅತಿ ಹೆಚ್ಚು ಸಂಖ್ಯೆ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದ್ರೆ 5 ಸಂಖ್ಯೆ ಜಾಸ್ತಿ ಇದೆ. ಅಂತ ಒಂದು ವಿದ್ಯಾರ್ಥಿಗಳು ಕೊಟ್ಟಂತ ಒಂದು ಅಧಿಕಾರಿಗಳು ಕೊಡತಕ್ಕಂಥ ಒಂದು ಜಿಲ್ಲೆ. ಇನ್ನು ಕೇವಲ ಒಂದು 10 ವರ್ಷದಲ್ಲಿ ಪ್ರತಿ 5 ಜಿಲ್ಲೆಯಲ್ಲಿ 5 ಜಿಲ್ಲಾಧಿಕಾರಿಗಳು ಕೋಲಾರ ಬರುತ್ತೆ. ಅದು ನಮ್ಗೆ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಈಗ ಅನುಕೂಲ ತಯಾರು ಮಾಡ್ಬೇಕಂದ್ರೆ ಅದಕ್ಕೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಂಸ್ಥೆ, ಅತ್ಯುತ್ತಮವಾದ ಉಪನ್ಯಾಸಗಳು, ಅವರ ಜ್ಞಾನನ ಧಾರೆ ಇರ್ತಾ ಇರ್ತಾರೆ. ಆಮೇಲೆ ಸಮರ್ಪಣಾ ಭಾವನಾ ನೀತಿಯಲ್ಲಿ ಅವರಿಗೆ ಪಾಠ ಪ್ರವಚನ, ನೈಟ್ಸ್ ಕಾಲ ಮಾಡುತ್ತೆ. ಇದೆಲ್ಲ ಕೂಡ ಬಹಳ ಹೆಮ್ಮೆ ಸಂಗತಿ. ಇದೆಲ್ಲೂ ಕೂಡ ನಾವು ಖುಷಿ, ನನಗೂ ಕೂಡ ಅದನ್ನ ನೀವು ಭೇಟಿ ಆಗಬೇಕು, ವಿದ್ಯಾರ್ಥಿನ ಗೌರವಿಸಬೇಕಂತ ಹೇಳಿ ನಾನು ಇಷ್ಟಪಟ್ಟೆ ಆಸೆಯನ್ನು ಬಂದಿದ್ದೀನಿ. ನನಗೂ ಹೆಮ್ಮೆ ಆಗ್ತದೆ. ಇಂಥ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಬೆಳಿಬೇಕು. ಜೊತೆಗೆ ವಿದ್ಯಾರ್ಥಿಗಳು, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು, ನಮ್ಮ ರೈತಾಪಿ ಕುಟುಂಬದ ಮಕ್ಕಳು ಬೆಳಿಬೇಕು, ದೊಡ್ಡ ಮಟ್ಟದ ಸಾಧನೆ ಮಾಡುವ ನಿಟ್ಟಲ್ಲಿ ಅದೇನು ಸಾಧನೆ ಮಾಡ್ತದೆ. ಇವೆಲ್ಲೂ ಕೂಡ ಮತ್ತೊಮ್ಮೆ ಶುಭಾಶಯ ಕೊಡ್ತಾ ಸಂಸ್ಥೆ ಕೂಡ ಇನ್ನಷ್ಟು ಬೆಳೆದು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗತಕ್ಕಂಥ ಸಂಸ್ಥೆಯಲ್ಲಿ ಬೆಳಿಬೇಕು ಅಂತ ಒಂದು ಆಸೆಯಿಂದ ಬಂದಿದ್ದೀನಿ. ಇವತ್ತು ಏನು ಮದನ್ ಅಂತಕ್ಕಂಥ ವಿದ್ಯಾರ್ಥಿಗೆ ನಾನು ಸನ್ಮಾನ ಗೌರವ ಮಾಡಿ ಮುಂದಿನಲ್ಲಿ ಇನ್ನಷ್ಟು ವಿದ್ಯಾರ್ಥಿಗಳು ಹುಟ್ಟು ಆಗ್ತಕ್ಕಂಥ ಸಂಸ್ಥೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸ್ತೀನಿ. ಎಲ್ಲರಿಗೂ ಶುಭ. ನೋಡಿ, ಬಡ ವಿದ್ಯಾರ್ಥಿ ಅಂತಲ್ಲ, ನಾವು ಸ್ವತಃ ರೈತ ಕುಟುಂಬದಿಂದ ಬಂದಂಥವ್ರು. ರೈತ ಕುಟುಂಬದಿಂದ ಬಂದು ಅದರ ಒಂದು ನೋವು, ನಲಿವು, ಕಷ್ಟ, ಸುಖ, ಶ್ರಮ ಏನೆಲ್ಲ ಇದೆ ಅದನ್ನೆಲ್ಲ ನಾವು ಸ್ವತಃ ಅನುಭವಿಸೋದ್ರಿಂದ, ಹಾಗಾಗಿ ನಾನು ಬೆಂಗಳೂರಲ್ಲಿ ನಾನು ಉದ್ಯೋಗ ಕಂಡುಕೊಳ್ಬೋದಾಯ್ತು ಅಥವಾ ಉದ್ಯಮಿ ಆಗ್ಬೋದಾಯ್ತು. ಅದು ಕೂಡ ನನ್ನ ಕೋಲಾರ, ಹುಟ್ಟೂರು, ನನ್ನ ಕೋಲಾರದಲ್ಲಿ ದೊಡ್ಡ ಮಟ್ಟದ ಒಂದು ಕೃಷಿ ಮಾಡಬೇಕು. ಅದರಿಂದ ಕೃಷಿಯ ಒಂದು ಚಟುವಟಿಕೆಗಳಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ದೊಡ್ಡ ಒಂದು ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾನು ಇವತ್ತೇನು ಸ್ವತಃ ನಾನೇ ಇಲ್ಲಿ ಬಂದು ನೆಲೆಯೂರಿ ನಾನು ಒಂದು ಉದ್ಯಮ ಕಟ್ಟಿಕೊಂಡು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಪರಿಣಾಮಕಾರಿಯಾಗಿ ನಮ್ಮ ರೈತರಿಗೆ ನಾನು ಸಹಕಾರಿಯಾಗಿದೆ. ಮತ್ತು ರೈತರು ಕೂಡ ನನಗೆ ಸಹಕಾರಿಯಾಗಿದೆ. ರೈತರಿಂದ ನಾನು, ನನ್ನಿಂದ ರೈತರಿಂದ ನಾನು ಆ ನಿಟ್ಟಿನಲ್ಲಿ ಏನು ರೈತರಿಂದ ದೊಡ್ಡವನಾಗಿದ್ದೀನಿ, ರೈತರಿಂದ ಬೆಳೆದಿದ್ದೀನಿ ಅಂತ ರೈತ ಸಮೂಹ ಮಕ್ಕಳು ಇನ್ನಷ್ಟು ಶಿಕ್ಷಣದಲ್ಲಿ ಕೂಡ ಬೆಳಿಬೇಕಂತ ಒಂದು ಆಲೋಚನೆ ಬಂದಿರೋದ್ರಿಂದ ಅವರು ಯಾವುದೇ ಮಟ್ಟಕ್ಕೆ ನಾವು ಬೆಳೀಬೇಕು, ಸಂಸ್ಥೆಯ ಜೊತೆ ಮತ್ತು ಮಕ್ಕಳು ಕೂಡ ಯಾವುದೋ ಒಂದು ವಿದ್ಯಾಭ್ಯಾಸಕ್ಕೆ, ದೊಡ್ಡ ಮಟ್ಟದ ಶಿಕ್ಷಣಕ್ಕೆ ಸಹಾಯ ಬೇಕಾದ್ರೆ ನಾನು ಮುಕ್ತವಾಗಿದ್ದೀನಿ. ಅವರು ಯಾವುದೇ ವಿಷಯದಲ್ಲಿ ಯಾವುದೇ ಸಾಧನೆ ಮಾಡಲಿಕ್ಕೆ ಕೂಡ ನಾನು ಮುಕ್ತವಾಗಿದ್ದೀನಿ. ನಾನು ಕೂಡ ಸಹಕಾರಿಯಾಗಿದ್ದೀನಿ. ಅವರು ಬೆಳಿಬೇಕು, ಒಟ್ಟಲ್ಲಿ ನಮ್ಮ ಅಖಂಡ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರರಾಗಿ ಬೆಳಿಬೇಕು ಅಂತ ಆಸೆ.